ಯಾರು ಕೂಡ ಈ ವಿಡಿಯೋವನ್ನು ನಿಲ್ಲಿಸಬೇಡಿ, ಕೊನೆವರೆಗೂ ನೋಡಿ ಗೈಸ್. ನೀವು ಮುಂದೆ ಇರ್ತಾಯಿದ್ರೆ ನಿಮ್ಮ ಕಾಲಿಗೆ ಬೀಲಿಕ್ಕೂ ಕೂಡ ರೆಡಿ ನಾನು. ಓಕೆ, ವಿಷಯ ಏನಂತೇಳಿದರೆ ಇಷ್ಟೇ, ಕ್ಲಾರಿಟಿ ಕೊಡ್ತೇನೆ ನಾನು. ಪಡು ಕನ್ನಡ ಟಿ ವಿ ಅಂತ ಹೇಳೋದು ನಿಮಗೆ ಗೊತ್ತಿರ್ಬೋದು. ಇಲ್ಲಿ ನೋಡಿ 307 ಸಬ್ಸ್ಕ್ರೈಬರ್ಸ್ ಇದ್ದಾರೆ. 28 ದಿವಸದ ಇದು ವ್ಯೂಸ್ ಬಂದುಬಿಟ್ಟು 55,000, ವಾಚ್ ಟೈಮ್ ಬಂದುಬಿಟ್ಟು 467 ಗಂಟೆ ವಾಚ್ ಟೈಮ್ ಆಗಿದೆ. ಬೇಸರ ಇಲ್ಲ ನನಗೆ, ಅದು ಖುಷಿ ಉಂಟು. ಆದರೆ ಎಷ್ಟು ದಿವಸದಿಂದ ನೋಡಿ ವ್ಯೂಸೇ ಬರ್ತಾಯಿಲ್ಲ ಗೈಸ್. ನೋಡಿ ಇಲ್ಲಿವರೆಗೂ ಒಳ್ಳೆ ವ್ಯೂಸ್ ಬರ್ತಿತ್ತು. ಇಲ್ಲಿ ನೋಡಿ 20, 170, 200 ಅಷ್ಟೆಲ್ಲ ಬರ್ತಿತ್ತು. ಅದೇ ನೀವು 4 ದಿವಸದಿಂದ ನೋಡಿದರೆ 0 3 ವ್ಯೂಸ್, 1 0 ಎಲ್ಲ ಝೀರೋ. ನಾನು ಯೂಟ್ಯೂಬ್ ಬಿಡಬೇಕಂತ ಇದ್ದೇನೆ ಗೈಸ್. ಎಷ್ಟು ಬೇಸರ ಆಗ್ತಾ ಉಂಟು ಅಂತ ಹೇಳಿದರೆ, ನಾನು ಮನೆಯವರ ಹತ್ರ ಹೇಳಿ ಯೂಟ್ಯೂಬಲ್ಲಿ ಏನಾದರೂ ಸಾಧನೆ ಮಾಡಬೇಕಂತ ಬಂದು ನಾನಿಲ್ಲಿ ಕೂತ್ರೆ ಯೂಟ್ಯೂಬ್ ಅವರು ಕೊಡ್ತಿರುವ ಮರ್ಯಾದೆ ಇದು ನನಗೆ. ಓಕೆ, ಯೂಟ್ಯೂಬ್ ಅವರಿಗೆ ಅಂತ ನಾನು ಬೈಯೋದಲ್ಲ, ಯಾರಿಗೆ ಕೂಡ ಬೈಯುವಷ್ಟು ನನಗೆ ಅಧಿಕಾರ ಇಲ್ಲ. ನೋಡಿ, ಬೇಕಿದ್ರೆ ಇದರ ಒಂದು ಮಾಡಿದೆ ಜಮ್ಮು ಕಾಶ್ಮೀರದ್ದು ರಾಷ್ಟ್ರೀಯ ಹೆದ್ದಾರಿ ಬಂದಂತೆ, ಇದು ಬೇಡ ಬೇಕಿದ್ರೆ ಒಂದು ಒಳ್ಳೆಯದು ತೋರಿಸೋಣ. 4 ರನ್ ಮೂಡಿದ ಕೊಹ್ಲಿ ಅಂತ ಹಾಕಿದೆ. ಇದರದ್ದು ನೋಡಿ ಎಲ್ಲ ತೋರಿಸ್ತೇನೆ. ಇಂಪ್ರೆಷನ್ ಏನು ತಪ್ಪದೆ ನೋಡಿ ಗೈಸ್, ನೀವು ಹೋಗಬಾರ್ದು. ರೀಚ್ ನೋಡಿ 5 ಜನರಿಗೆ ತೋರಿಸಿದ್ದಾರೆ ಯೂಟ್ಯೂಬು. ಯಾರಂತ ನೋಡ್ತಾರೆ 5 ಜನ. ಓಕೆ, ಏನು ವ್ಯೂಸ್ ಇಲ್ಲ. 24 hours ಇದು ನೋಡಿ 13 ವ್ಯೂಸ್ ಬಂದಿದೆ 48 ಗಂಟೆಯಲ್ಲಿ, 2 ದಿವಸದಲ್ಲಿ. ಏನು ಮಾಡೋದು ಗೈಸ್, ಯೂಟ್ಯೂಬರ್ ಜೀವನ ಹೀಗಾಗಿಬಿಟ್ಟಿದೆ. ಯೂಟ್ಯೂಬಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕಂತ ಬಂದರೆ ಈ ರೀತಿ ಮಾಡ್ತಾಯಿದ್ದಾರೆ. ಓಕೆ, ನಮ್ಮದು ಬೇಕಿದ್ರೆ ನಾನು ಫುಲ್ಲು ನನ್ನ ಜಾತಾಗೆ ಇಡೀ ತೋರಿಸ್ತೇನೆ ಯೂಟ್ಯೂಬಿದ್ದು. ಓಕೆ, ಏನು ಅದರಲ್ಲಿ ನನಗೆ ತೊಂದರೆ ಇಲ್ಲ. ಲೈಫ್ ಟೈಮು ವ್ಯೂಸ್ ತೋರಿಸ್ತೇನೆ 72,000, ವಾಚ್ ಟೈಮ್ ಕೂಡ ತೋರಿಸ್ತೇನೆ 598 ಗಂಟೆ ಆಗಿದೆ. ಒಟ್ಟು ಬೇಕಾಗಿರೋದೆಷ್ಟು 4,000 ಗಂಟೆ. ಅದಾಗಲಿಕ್ಕೆ ಇನ್ನೂ ಕೂಡ ಟೈಮ್ ಉಂಟು. ಆದರೆ ನೋಡಿ ಇವಾಗ ವ್ಯೂಸೇ ಬರ್ತಿಲ್ಲ ಗೈಸ್. ತುಂಬ ನನಗೆ ಅಳುನೇ ಬರ್ತಾ ಉಂಟು ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದರೆ. ನೋಡಿ, ಇಷ್ಟು ಕಷ್ಟಪಟ್ಟು ಇಷ್ಟು ಡೈಲಿ ನಾನು ಕಾಲೇಜಿಗೆಲ್ಲ ಹೋಗ್ತಾ ಬರ್ತಾ ವೀಡಿಯೋ ಮಾಡಿ ತುಂಬ ಕಷ್ಟಪಟ್ಟು ಮನೆಯವರ ಕೈಯಿಂದ ಬೈಗುಳ ತಿಂದುಕೊಂಡು ಅಷ್ಟು ಮಾಡಿದರೂ ಇಲ್ಲಿ ನನ್ನ ಜರ್ನಿ ಸ್ಟಾಪ್ ಮಾಡುವಂಥ ಸಾಧ್ಯತೆ ಬರ್ತಾ ಉಂಟು ಗೈಸ್. ತುಂಬ ಬೇಸರ ಆಗ್ತಾ ಉಂಟು, ತುಂಬ. ನಾನು ಬೇಕಿದ್ರೆ ಇಲ್ಲಿ ಯಾರನ್ನ ಆಪ್ಷನ್ ಮೇಲೆ ತೋರಿಸ್ತೇನೆ. ನೋಡಿ, ಇಷ್ಟೆಲ್ಲ ವಾಚ್ ಟೈಮ್ ಆಗಿದೆ. ದಯವಿಟ್ಟು ಇನ್ನಾದರೂ ನಾನು ಡೈಲಿ 5 ವೀಡಿಯೋ ಆಗ್ತಾ ಇರ್ತೇನೆ ಗೈಸ್. ನೋಡಿ ಗೈಸ್, ದಯವಿಟ್ಟು ನೋಡಿ, ನಿಮ್ಮ ಕಾಲಿಗೆ ಬೀಳಲಿಕ್ಕೆ ರೆಡಿ. ನೀವು ನಾನು ನಿಮ್ಮ ಕಾಲಿನ ಧೂಳಿಗೆ ಸಮ ಗೈಸ್. ಪ್ಲೀಸ್ ಗೈಸ್, ನನ್ನನ್ನು ಬೆಳೆಸಿ ಗೈಸ್, ಪ್ಲೀಸ್. ದಯವಿಟ್ಟು ನಾನು ವಿನಂತಿ ಗೈಸ್. ನಿನ್ನೆ ಕೂಡ ಒಂದು ಪೋಸ್ಟ್ ಹಾಕಿದ್ದೆ, ಅದು ಯಾರೆಲ್ಲ ನೋಡಿದ್ರೆ ಗೊತ್ತಿಲ್ಲ. ಅದು ನೋಡೋದಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇರೋದು ಗೈಸ್. ಓಕೆ, ವ್ಯೂಸ್ ಬರುತ್ತೆ ಅಂತ ಒಂದು 4 ದಿವಸದಿಂದ 5 ವೀಡಿಯೋ ಆಗ್ತಾಯಿದ್ದೆ. 20-25 ವೀಡಿಯೋ ಕಲಿದ್ರು ವ್ಯೂಸ್ ಬರ್ತಾಯಿಲ್ಲ. ತುಂಬ ಬೇಸರ ಆಗ್ತಾ ಉಂಟು ಗೈಸ್. ಈ ರೀತಿ ಯಾರ ಯೂಟ್ಯೂಬರ್ ಲೈಫಲ್ಲಿ ಕೂಡ ಆಗಬಾರ್ದು. ನಾನು ಮೊದಲೆಲ್ಲ ಕೆಲವರು ವೀಡಿಯೋ ಹಾಕ್ತಾಯಿದ್ರು, ವ್ಯೂಸ್ ಬರ್ತಿಲ್ಲ, ಅದೇ ನಾನು ಕೇರ್ಲೆಸ್ ಮಾಡ್ತಾಯಿದ್ರೆ. ಆದರೆ ಈಗ ನಾನು ಯೂಟ್ಯೂಬ್ಗೆ ಬಂದ ಮೇಲೆ ನಂಗೆ ಗೊತ್ತಾಗ್ತಾ ಉಂಟು ಒಂದೊಂದು ವ್ಯೂಸಿನ ಮಹತ್ವ ಏನಂತ ನಂಗೆ ಗೊತ್ತಾಗ್ತಾ ಉಂಟು ಗೈಸ್. ನೀವೀಗ ನೋಡ್ತಾ ಇರುವವರು ಎಷ್ಟು ಜನ ಯೂಟ್ಯೂಬರ್ಸ್ ಅಂತ ಗೊತ್ತಿಲ್ಲ. ಈ ವಿಡಿಯೋ ಆದರೂ ಯೂಟ್ಯೂಬ್ನವರು ರೀಚ್ ಮಾಡ್ತಾರೆ ಅಥವಾ ಇದಕ್ಕೂ 0 ವ್ಯೂಸ್ ಬರುತ್ತಾ? ಇನ್ನು ಮುಂದಾದರೂ ಯೂಟ್ಯೂಬ್ನವರಿಗೆ ನಾನು ವಿನಂತಿ ಮಾಡ್ತಾ ಇರೋದು ಏನಂತ ಹೇಳಿದರೆ, ವ್ಯೂಸ್ ಬರುವ ಹಾಗೆ ಮಾಡಿ ಪ್ಲೀಸ್. ಬೇಗ ವಾಚ್ ಟೈಮ್ ಮಾಡಿ. ನನ್ನ ಮನೆಯವರಿಗೆ ಕೊಟ್ಟಿರುವ ಮಾತುಲಿಸಬೇಕು. ನಾನು ಕೆಲವರಿಗೆ ಚಾಲೆಂಜ್ ಹಾಕಿದ್ದೇನೆ, ಅವರಿಗೆ ನಾನು ಉತ್ತರ ಕೊಡಲೇಬೇಕು. ಒಂದಿಷ್ಟು ಸಂಪಾದನೆ ಮಾಡಿ ಅವನು ಏನು ಹೇಳಬೇಕು ಆವತ್ತು ನಾನು ಉತ್ತರ ಕೊಡ್ತೇನೆ. ಜೀವನದಲ್ಲಿ ತುಂಬ ಸಲ ಗೆದ್ದವನಲ್ಲ, ತುಂಬ ಸಲ ಸೋತವನೇ ನಾನು. ನೆವರ್ ಗಿವ್ ಅಪ್. ಓಕೆ, ಪ್ಲೀಸ್ ಗೈಸ್, ದಯವಿಟ್ಟು ಸಪೋರ್ಟ್ ಮಾಡಿ. ಮತ್ತು ಏನು ಹೇಳಲಿಕ್ಕೆ ಉಳಿದಿಲ್ಲ. ತುಂಬ ಜನರಿಗೆ ಉತ್ತರ ಕೊಡಬೇಕು. ಈ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್ ಮೂಲಕನೇ ನಾನು ಉತ್ತರ ಕೊಡಬೇಕು ಅವರಿಗೆ. ಅವರು ಹುರ್ಕೊಳ್ಬೇಕು. ಆ ರೀತಿ ನಾನು ಬೆಳೆದು ತೋರಿಸ್ಬೇಕಂತ ಆಸೆ ಗೈಸ್. ಇದರಲ್ಲಿ ಬೆಳೆದ್ರೆ ನಾನು ಮಾತ್ರ ಬೆಳೆಯೋದಲ್ಲ, ನಿಮ್ಮನ್ನು ಕೂಡ ಬೆಳೆಸ್ತೀನಿ, ನಿಮಗೂ ಕೂಡ ಸಪೋರ್ಟ್ ಮಾಡ್ತೀನಿ. ನಿಮ್ಮ ಎಫರ್ಟಿಗೆ ನಾನು ಏನಾದರೂ ಪ್ರತಿಫಲ ಸಿಗುವ ಹಾಗೆ ಮಾಡೇ ಮಾಡ್ತೇನೆ ಅಂತ ಹೇಳ್ತಾ, ದಯವಿಟ್ಟು ಸಪೋರ್ಟ್ ಮಾಡಿ ಗೈಸ್. ಥ್ಯಾಂಕ್ ಯು.